ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಕರ್ನಾಟಕ ಸ್ಪೆಷಲ್ ರೆಸಿಪಿ ಬಿಸಿಬೇಳೆಭಾತ್ ಮಾಡೋದನ್ನು ನೋಡೋಣ. ಮನೆಯಲ್ಲಿ ಸಣ್ಣ ಪುಟ್ಟ ಪಾರ್ಟಿಗಳಿಟ್ಕೊಂಡಾಗ, ಹಬ್ಬಗಳಲ್ಲಿ ದಿಢೀರಾಗಿ ಗೆಸ್ಟ್ ಬಂದಾಗ, ಬೆಳಗಿನ ತಿಂಡಿಗೆ ಇರ್ಬೋದು, ಮಧ್ಯಾಹ್ನದ ಊಟಕ್ಕಿರ್ಬೋದು, ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮಾಡುವಂತಹ ಬಿಸಿಬೇಳೆಭಾತ್ ಇದು. ಮೊದಲಿಗೆ 1 ಕಪ್ ಅಕ್ಕಿ, ಅದರಲ್ಲಿ ಮುಕ್ಕಾಲು ಭಾಗದಷ್ಟು ತೊಗರಿಬೇಳೆ ಮತ್ತು ಹಣ್ಣುಳ್ಳಿಕಾಯಿ. ಇದು ಮಾಡಿ ನೋಡಿ ಒಂದು ಸರ್ತಿ. ಹಣ್ಣುಳ್ಳಿಕಾಯಿ ಇಲ್ಲ ಅವರೆಕಾಯಿ ಹಾಕ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ. ಅವರೆಕಾಳು ಹಾಕ್ಬಿಟ್ಟು ಮಾಡಿದಾಗ ತೊಳೆದ್ಬಿಟ್ಟು ಒಂದು ವಿಜಿಲ್ ಹಾಕ್ಸ್ಕೊಂಬಂದ್ಬಿಡೋಣ. ಬೇಗ ಬೆಂದ್ಕೊಬಿಡುತ್ತೆ ಒಂದೇ ಒಂದು ವಿಜಿಲ್ಗೆಲ್ಲ. ಒಂದು 75% ಬೆಂದರೆ ಸಾಕು. ಮತ್ತು ಆಮೇಲೆ ಇನ್ನೊಂದು ಸರ್ತಿ ಬೇಯಿಸ್ಕೊಬಂತೀವಲ್ಲ ಹೆಂಗೂ ನೋಡಿ. ಇವಾಗ ಆಗಿದೆ, ಬೆಂದಿದೆ. ಈಗ ಇದರೊಟ್ಟಿಗೆ ತರಕಾರಿಗಳನ್ನೆಲ್ಲ ಹಾಕ್ಕೊಂಬಿಡೋಣ. ಕ್ಯಾಪ್ಸಿಕಮ್ ಒಂದು ಬಿಟ್ಟು, ಹುಣಸೆಹಣ್ಣು ಕೂಡ ನೆನೆಸಿಟ್ಟಿದ್ದೀನಿ, ಟೊಮೊಟೊ ಹಚ್ಚಿಟ್ಟಿದ್ದೀನಿ, ಕ್ಯಾರೆಟು, ಬೀನ್ಸು, ನೌಕೋಲು, ಈರುಳ್ಳಿ ಎಲ್ಲ ಒಟ್ಟಿಗೆ ಸೇರಿಸ್ಕೊಂಡು, ಟೊಮೊಟೊ ಮತ್ತು ಎಲ್ಲ ಹಾಕ್ಬಿಟ್ಟು ಅಕ್ಕಿ ನೆನೆಸಿಟ್ಟಿದ್ದೀನಿ. ಅಕ್ಕಿ ಕ್ವಾಂಟಿಟಿಗೆ 1 ಕಪ್ಪಿಗೆ ಒಂದು 10 ಕಪ್ಪಾದರೂ ನೀರು ಹಾಕಬೇಕು. ಅದು ಕೆಲವೊಂದು ಟೈಮ್ ಸಾಕಾಗಲ್ಲ, ನೋಡಿಕೊಂಡು ಆಮೇಲೆ ಮತ್ತೆ ಸೇರಿಸ್ಕೊಳ್ಳೋಣ. ಅಕ್ಕಿ ನೆನೆಸಿಟ್ಟಿದ್ದೆ, ನೆನೆಸಿರೋ ಅಕ್ಕಿ ಕೂಡ ಸೇರಿಸ್ಕೊತಾ ಇದ್ದೀನಿ. ಈಗ ನೀರು ಸೇರಿಸೋಣ. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಕುದಿ ಬರಲಿ ಅಷ್ಟರಲ್ಲಿ ಬಿಸಿಬೇಳೆಭಾತ್ ಪೌಡ್ರಿಗೆ ಹುಣಸೆಹಣ್ಣು ನೀರು ಬೆರೆಸ್ಕೊಬಿಡೋಣ. ಗಂಟಿಲ್ದಿರ ಮಿಕ್ಸ್ ಮಾಡ್ಕೋಬೇಕು. 1 ಸ್ಪೂನಷ್ಟು ನಾನು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಅದರೊಟ್ಟಿಗೆ ಹುಣಸೆಹಣ್ಣು ನೀರು ನೋಡಿ, ಗಂಟಿಲ್ದಿರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸೇರಿಸ್ಕೊಬಿಡೋಣ. ಸ್ವಲ್ಪ ಬಟ್ಲಿಗೆ ನೀರು ಹಾಕಿ ತೊಳೆದು ಹಾಕ್ಕೊಳ್ಳೋಣ. ಈಗ ಕುಕ್ಕರ್ದಲ್ಲಿ ಇಟ್ಟು ಕ್ಲೋಸ್ ಮಾಡಿ 2 ವಿಜಿಲ್ ಹಾಕ್ಸ್ಕೊಳ್ಳೋಣ. ನೋಡಿ, ಓಪನ್ ಮಾಡ್ತೀನಿ ಇವಾಗ. ಎಷ್ಟು ನೀಟಾಗಿದೆ. ನಾನು ಸೋನಾ ಮಸೂರಿ ಅಕ್ಕಿನ ತೊಗೊಂಡಿದ್ದೀನಿ. ಸೊಸೈಟಿ ಅಕ್ಕಿಲಿ ಕೂಡ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ ಅದನ್ನು. ಬಾಣಲಿಗೆ ಎಣ್ಣೆ, ಸಾಸಿವೆ ಮತ್ತು ಕಡಲೆಬೀಜ. ಈ ಥರ ಕಡಲೆಬೀಜ ಪೂರ್ತಿ ಎಣ್ಣೆಲೇ ಹುರಿದ್ಬಿಟ್ಟು ಹಾಕಿ ನೋಡಿ. ಅದಕ್ಕೆ ಖಾರ ಬುಂದಿನೇ ಬೇಡ ಅನಿಸುತ್ತೆ ತಿಂತಾಯಿದ್ರೆ, ಅಷ್ಟು ಚೆನ್ನಾಗಿರುತ್ತೆ. ಮತ್ತು ಕ್ಯಾಪ್ಸಿಕಮ್ಮು, ಈರುಳ್ಳಿ, ಬಾಡಿಗೆ ಮೆಣಸಿನ್ಕಾಯಿ ಎಲ್ಲ ಹಾಕಿ ಫ್ರೈ ಮಾಡ್ಕೊಂಬರೋಣ. ಕರಿಬೇವು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಕ್ಯಾಪ್ಸಿಕಮ್ದು. ಈರುಳ್ಳಿ ಸ್ವಲ್ಪ ಹಂಗೆ ಇದ್ರೂ ಪರವಾಗಿಲ್ಲ, ಕ್ಯಾಪ್ಸಿಕಮ್ದು ಮಾತ್ರ ಹಸಿ ವಾಸನೆ ಹೋಗಬೇಕು. ಈಗ ಫ್ರೈ ಮಾಡಿದ್ದೀನಿ ನೋಡಿ. ಈಗ ಅದರೊಟ್ಟಿಗೆ ಸೇರಿಸ್ಕೊಳ್ಳೋಣ. ನೀವು ಒಂದು ಸ್ವಲ್ಪ ಕಡಲೆಬೀಜನ ಬೇಯಕ್ಕಾದರೂ ಹಾಕ್ಕೋಬೋದು, ಆಪ್ಷನಲ್ ಅದು. ಇಲ್ಲ ಈ ಥರ ಫ್ರೈ ಮಾಡಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಒಂದು ಸರ್ತಿ ಟ್ರೈ ಮಾಡಿ ನೋಡಿ ನೀವು. ತುರಿದಿರೋ ಕಾಯಿ ತುರಿ ನೀವು ಸಣ್ಣ ಸಣ್ಣಗೆ ಹಚ್ಚಿ ಅದೇ ಎಣ್ಣೆಯಲ್ಲೋ ತುಪ್ಪದಲ್ಲೋ ಕರೆದ್ಬಿಟ್ಟಾದರೂ ತೆಂಗಿನಕಾಯಿ ಚೂರು ಹಾಕ್ಕೊಬೋದು. ಈ ಥರ ನಾನು ತುರಿದಿರೋ ಕಾಯಿ ಹಾಕ್ಕೊತಾ ಇದ್ದೀನಿ. ಈಗ ಸ್ವಲ್ಪ ಅದೇ ಬಾಣಲೆಯಲ್ಲಿ ನೀರು ಕಾಯಕ್ಕಿಟ್ಟಿದ್ದೆ, ಒಂದು 2 ಕಪ್ಪಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಇದೇನಿಲ್ಲ ಅಂದರೂ 6ರಿಂದ 7 ಜನ ಬಿಸಿಬೇಳೆಭಾತು ಊಟ ಮಾಡ್ಬೋದು, ಅಷ್ಟಾಗುತ್ತೆ. ಅದು ಕರಿಬೇವು ಹಾಕಿದ್ದೀನಿ ಆಲ್ರೆಡಿ. ಒಗ್ಗರಣೆ ಹಾಕಬೇಕಾದ್ರೇ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಅದಕ್ಕೆ 1 ಸ್ಪೂನಷ್ಟು ತುಪ್ಪ, 1ರಿಂದ 2 ಸ್ಪೂನ್ ತುಪ್ಪ ಹಾಕ್ಕೊಂಡು ಸರ್ವ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈ ಥರ ಒಂದು ಸತಿ ಟ್ರೈ ಮಾಡಿ ನೋಡಿ. ನಾನು ಮಾಡೋ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮತ್ತು ನೆಕ್ಸ್ಟು ಇನ್ನೊಂದು ರೆಸಿಪಿ ಒಟ್ಟಿಗೆ ಸಿಗ್ತೀನಿ ನಾನು ನಿಮಗೆ. ಬಾಯ್.